ನಿಮ್ಮಿಂದ ನಮ್ಗಾಗಿರೋ ಅವಮಾನ ನಾವು ಮಣ್ಗೋದ್ರೂ ಮರೆಯೋಕ್ಕಾಗಿಲ್ಲ. ನಿಮ್ಮ ಹತ್ರ ಮಾತಾಡೋದೇನು ಉಳ್ಕೊಂಡಿಲ್ಲ ನಮ್ಮ ಹತ್ರ. ಅಲ್ಲ ನಿಮ್ಮನ್ನಿಬ್ಬರನ್ನು ಕಳ್ಸಾರಲ್ಲ ನಿಮ್ಮ ಅಪ್ಪ ಅಮ್ಮ, ಅವ್ರಿಗೇನು ಮಾನ ಮರ್ಯಾದೆ ಇಲ್ವಾ? ಯಾಕೆ ಅವರೇ ಬಂದು ಮಾತಾಡಕ್ಕೆ ಅವ್ರ ಮಕ್ಕ ಇಲ್ವೇ? ಯಜಮಾನ್ರೆ, ಮಾವನೇ ಬರ್ತೀನಿ ಅಂತ ಹೇಳಿದ್ರು, ಆದ್ರೆ ನಾವೇ ಅವ್ರನ್ನ ತಡೆದು ನಾವೇ ಮಾತಾಡ್ಕೊಂಡು ಬರ್ತೀವಿ ಅಂತ ಬಂದಿದ್ದು. ಇವರೆಲ್ಲ ಎಂಥ ಜನ ರೀ! ಇವ್ರ ವಂಶಕ್ಕೆ ಮನೆತನಕ್ಕೆ ಗೌರವ ಅನ್ನೋದೇ ಇಲ್ಲ ಅನ್ಸುತ್ತೆ. ಅವನು ಬಂದ್ಬಿಟ್ಟು ರಾಜಾರೋಷವಾಗಿ ನಮ್ಮ ಮನೆಗೆ ಬಂದು ನಮ್ಗೆ ಸವಾಲ್ ಹಾಕ್ದ. ನಿಮ್ಮನ್ನ ನಂಬ್ಕೊಂಡು ನಾವು ಬದುಕ್ತಾ ಇಲ್ಲ, ನನ್ನ ತಂಗಿಗೆ ನಿಮ್ಮ ಮನೆ ಒಳಗೆ ಕಾಲಿಡಕ್ಕೂ ಇಷ್ಟ ಇಲ್ಲ ಅಂತೇಳಿ ಡಿವೋರ್ಸ್ ಪೇಪರ್ ಬಿಸಾಕ್ದ. ಇವನು ಬಂದ್ಬಿಟ್ಟು ನನ್ನ ತಂಗಿನ ಮನೆ ಒಳಗೆ ಸೇರಿಸ್ಕೊಳ್ಳಿ ಅಂತ ಬೇಡ್ಕೊಳ್ತಾ ಇದ್ದಾನಲ್ರಿ. ಅವನ್ದೇನ್ ದುರಹಂಕಾರದ ಮಾತು! ನನ್ನ ತಂಗಿನ ನಾನೇ ಸಾಕೋತೀನಿ ಅಂತಾನೆ ಇವನ್ ಬಂದು ಕೈ ಮುಗಿತಾನೆ. ಎಷ್ಟು ನಾಟಕ ಆಡ್ತೀರಿ ನಿಮ್ಮ ಮನೆಯವರು. ಊಸರು ಒಳ್ಳೆ ಕುಲದವ್ರು ಇರ್ಬೇಕು ಅತ್ತೆ. ಗಳಿಗೆಗೊಂದು ಬಣ್ಣ ಹಾಕೊಂಡು ಮಾತಾಡ್ತಾರೆ, ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಿದ್ದಾರೆ. ಬಂಡೆ ಬಾಳ್ಗೆ ಇಷ್ಟು ಬೆಂಕಿ ಹಾಕ ನನ್ನ ಮೊಮ್ಮಗಳು ಸಿಂಚನನ್ನ ಹಾರಿಸ್ಕೊಂಡು ಹೋದ್ರಲ್ಲ, ಆಗ್ಲೇ ಇವ್ರು ಹುಟ್ಟಾಡಗಿಸ್ಬೇಕಾಗಿತ್ತು. ಆಗ ಸುಮ್ಮನಿದ್ದಕ್ಕೆ ಈಗ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ. ಇನ್ನೇನು ಮಾತಾಡೋದು ಕುಡ್ದಿಲ್ಲ. ಹೋಗಿ ನಿಮ್ಮ ಅಪ್ಪ ಅಮ್ಮಗೆ ಹೇಳೋಗು, ಇನ್ಮೇಲೆ ಅವರಿಬ್ರು ಒಂದಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಹೋಗಲ್ಲ, ಗಂಡನ್ ಹೆಂಡತಿ ಬೇಡ, ಹೆಂಡತಿಗೆ ಗಂಡನ್ ಬೇಡ ಅಂತ ಅವರಿಬ್ರು ದೂರ ಆಗಿರುವಾಗ ಯಾರು ಬಂದು ಮಾತಾಡಿದ್ರು ಆಟಯ. ನಮ್ಮಿಂದ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೇನೆ ಅವರಿಬ್ಬರಿಗೂ ಡಿವೋರ್ಸ್ ಕೊಡ್ತಾ ಇರೋದು. ಇನ್ನು ಮೇಲೆ ನಿಮ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಇನ್ನು ಮೇಲೆ ನಮ್ಮ ಮನೆ ಕಡೆ ತಲೆ ಹಾಕಕ್ಕೂ ಹೋಗ್ಬೇಡಿ. ನಿಮ್ಮಿಂದ ಇಷ್ಟು ವರ್ಷ ಅನುಭವಿಸಿದ್ದೆ ಸಾಕು, ಸುಮ್ಮನೆ ಹೊರಡ್ರಿ. ಹೇಳಿ ಗೊತ್ತಾಗ್ಲಲ್ವೇ? ಆಚೆಗೆ